ನೀನ್ ಹಾಗೆ ನೋಡ್ತಾ ನಿಂತಿರ್ತೀಯೋ ಅಥವಾ ಇದನ್ನೆಲ್ಲ ತೆಗಿತೀಯೋ? ನಾನ್ ತೆಗಿತೀನಿ ಬಿಡು, ನೀನ್ ಹೋಗು. ನಾನ್ ಕೂಕೊಂಡ್ರು ಯಾಕೆ ಬರ್ಲಿಲ್ಲ? ನಿದ್ದೆ ಬಂದಿತ್ತತ್ತೆ. ನನ್ ಮಗ ದುಡ್ಡು ತರ್ತಾನೆ, ಚೆನ್ನಾಗಿ ತಿಂದು ಆರಾಮ ಮಲ್ಕೊಳ್ಳಿ. ಹೆತ್ತ ತಾಯಿ ನನಗಿರತ್ತೆ ಯೋಚನೆ, ನಿನಗದೆಲ್ಲ ಎಲ್ಲಿರುತ್ತೆ? ಶಿಟ್. ಎಲ್ಲಿದೆ? ವಾಟರ್ ವಾಟರ್ ವಾಟರ್. ಇದು ಮ್ಯಾಚ್ ಆಗಲ್ಲ. ಫೈನಲಿ ದಿಸ್ ಇಸ್ ಗುಡ್. ಏಯ್ ಶಾಂತ, ಲಕ್ಷ್ಮಿ, ಯಾರಿದ್ದೀರಾ? ಸ್ವಲ್ಪ ಕುಡಿಯಕ್ ನೀರ್ ತಗೊಂಬಂದ್ ಕೊಡಿ. ಲಕ್ಕಿ ತಗೋ ಕುಡಿ. ಲಕ್ಕಿ ತಗೋ ಕುಡಿ. ಇಟ್ಸ್ ಓಕೆ. ಥ್ಯಾಂಕ್ಸ್ ಕಣ. ಥ್ಯಾಂಕ್ಸ್ ನಾನು ಹೇಳಬೇಕು. ನನ್ನ ಕೈಯಾರ ನಮ್ಮ ಅಣ್ಣನಿಗೆ ನೀರು ಕುಡಿಸೋ ಅವಕಾಶ ಸಿಕ್ಕಿದ್ದಕ್ಕೆ. ಈ ತರ ನಾನು 5 years ಇಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ಮದರ್ ತೆರೇಸಾ ಅವ್ರಿಗೆ ಭಾರತ್ ರತ್ನ ಅವಾರ್ಡ್ ಕೊಟ್ರು. ನಿಮ್ ಮದರ್, ಫಾದರ್ ಅಂಡ್ ನಿಮ್ ಬ್ರದರ್ ಕನಿಷ್ಠ ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಗಂಡ ಹೆಂಡತಿ ಅಂದ್ರೆ ಇಬ್ರಲ್ಲ, ಅದಕ್ಕೆ ಒಬ್ರೆ. ನಮಗ್ ನಾವೇ ಸೇವೆ ಮಾಡ್ಕೊಂಡ್ರೆ ಥ್ಯಾಂಕ್ಸ್ ಹೇಳ್ಕೊಳಲ್ಲ. ನೆತ್ತಿಗೆ ಹತ್ತಿದಾಗ ನೀರ್ ಕೊಡೋದ್ ಬಿಟ್ಟು ಆ ಮ್ಯಾಚಿಂಗ್ ಮಾಸ್ಕ್ಗೋಸ್ಕರ ನೀವು ಪಡ್ತಿದ್ ಕಷ್ಟ ನೋಡೇ ನನ್ಗೆ ಅರ್ಥ ಆಯ್ತು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so ನಿಮ್ ತಮ್ಮ ಅಮೆರಿಕಾದಿಂದ ಬರ್ತಾನೆ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಇಷ್ಟ ಅವಕಾಶಗಳು, ಇಂಥ ಅದೃಷ್ಟ ಇದೆ ಅಂತ ನನಗೂ ಇವಾಗಲೇ ಗೊತ್ತಾಗ್ತಿರೋದು. ಹೊತ್ತಿಗೆ ಐ ಲವ್ ಇಂಡಿಯಾ. ಯಾಕಂದ್ರೆ ಕಷ್ಟ ಅಷ್ಟೇ ಅಲ್ಲ, ಇಷ್ಟಪಡೋದು ಇರುತ್ತೆ. ಗುಡ್ ನೈಟ್ ಬ್ರೋ, ಟೇಕ್ ಕೇರ್. ಬರುತ್ತೆ. ಆ ಮುದುಕಿಗೆ ಯಾಕೆ ಹೋಗೋ ಕಾಲ ಇನ್ನ ಬಂದಿಲ್ಲ ಅಕ್ಕ? ಅಯ್ಯೋ ಬಿಡ್ತು ಅನ್ನು, ಹಾಗನ್ಬಾರ್ದು ಕಣೋ. ಯಾಕನ್ಬಾರ್ದು? ನೀನ್ ಕೇಳಿಸ್ಕೊಳ್ದೆ ಇದ್ರು ಆ ದೇವ್ರ ಕೇಳಿಸ್ಕೊಂಡು ಅದನ್ನ ನಿಜ ಮಾಡ್ಬೇಕು. ಅಕ್ಕ
ಮೆಹಂದಿ ಹಾಕೊಂಡಿರೋ ತರ ಅಷ್ಟೊಂದ್ ಕೆಂಪಗಾಗಿದ್ಯಲ್ಲಕ್ಕ. ನಾನ್ ಊಟ ಕೊಟ್ಟೆ ಅಂತ ಅಜ್ಜಿ ಕೋಪ ಬಂದು ಕೋಲ್ ತಗೊಂಡ್ ನನ್ ಕೈಗೆ ಹೊಡೆದ್ರು. ಕೈಗೆ ಊಟ ಕೊಟ್ರೆ ಖುಷಿ ಪಡೋನ ನೋಡಿದೀನಿ, ಹೀಗೆ ಹಿಂಸೆ ಮಾಡೋನ ನೋಡಿಲ್ಲ ಅಕ್ಕ. ನಿನ್ನ ಅಪ್ಪ ಕರೀತಿದ್ರು ಕಣೋ. ಯಾಕೆ ಗೊತ್ತಿಲ್ಲ, ಹೋಗು. ಈ ಮನೇಲಿ ಎಲ್ರಿಗೂ ನಾನೇ ಬೇಕು. ಅಕ್ಕ, ನೀನ್ ಸುಮ್ನೆ ಇರಲ್ಲ. ಒಳ್ಳೇದ್ ಮಾಡಕ್ ಹೋದ್ರೆ ಯಾವಾಗ್ಲೂ ಕೆಟ್ಟದೇ ಆಗೋದು, ತಿಳ್ಕೊ. ಅಮ್ಮ ಪಾಪ ಮಲ್ಗಿದ್ರು ಶ್ರೀಯಾ. ಪಾಪ ಅಜ್ಜಿಗೆ ಹಸ್ವಾಗಿತ್ತು ಅಂತ ಊಟ ಕೊಡೋದಕ್ ಹೋದೆ. ಸ್ವಲ್ಪ ಜೋರಾಗಿ ಬಿದ್ದಿದ್ರೆ ಬೆಳ್ಳು ಮುರ್ದ್ ಹೋಗ್ತಿತ್ತು. ಸರಿ ಬಿಡು, ನಾಳೆ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು. ನಾನಾ? ಏನ್ ಮಾಡ್ಬೇಕು ಶ್ರೀಯಾ? ನಾನ್ ಸಿನಿಮಾ ಹೀರೋಯಿನ್ ಆಗಕ್ ಟ್ರೈ ಮಾಡ್ತಿದ್ದೀನಿ ಅಂತ ನಿನಗ್ ಗೊತ್ತಲ್ವಾ? ನಾಳೆ ಬೆಳಿಗ್ಗೆ ಆಡಿಷನ್ಗೆ ಹೋಗ್ಬೇಕು. ಅಪ್ಪ ನೋಡಿದ್ರೆ ಆಡಿಟೋರಿಯಂ ಅಲ್ಲಿ ಏನೋ ಫಂಕ್ಷನ್ ಇದೆ, ಅದ್ರ ಬೀಗ ತಗೊಂಡ್ ಹೋಗ್ಬೇಕು ಅಂತ ನನಗ್ ಹೇಳಿದ್ರು. ಅಲ್ಲಿ ನಾನ್ ಡ್ಯಾನ್ಸ್ ಬೇರೆ ಮಾಡ್ಬೇಕಂತೆ. ನನ್ ಬದ್ಲು ನೀನ್ ಹೋದ್ರೆ? ಅಯ್ಯೋ, ಅಪ್ಪಂಗ್ ಗೊತ್ತಾದ್ರೆ ಸುಮ್ನೆ ಇರ್ತಾರಾ? ಗೊತ್ತಾಗ್ದಂಗ್ ಹೋಗ್ಬೇಕು. ಬೀಗದ ಕೈ ನಾನ್ ತಂದ್ಕೊಟ್ಟೆ ಅಂತ ಹೇಳಲ್ವಾ? ಜೊತೆಗೆ ಡ್ಯಾನ್ಸ್ ಮಾಡಕ್ಕೆ ನೀನ್ ಬರ್ಲಿಲ್ಲ ಅಂತ ಅನ್ನಲ್ವಾ? ಆಡಿಷನ್ ಮುಗಿದ ತಕ್ಷಣ ಬೇಗ ಬಂದ್ಬಿಡ್ತೀನಕ್ಕ. ಮನೆಯಿಂದ ನಾನೇ ಹೋದ ಹಾಗೆ ನೀನ್ ಮ್ಯಾನೇಜ್ ಮಾಡಿ ಅಲ್ಲೆಲ್ಲ ಅರೇಂಜ್ ಮಾಡ್ತಾ ಇರು. ಆ ಗ್ಯಾಪ್ ಅಲ್ಲಿ ನಾನ್ ಬಂದ್ಬಿಡ್ತೀನಿ. ನೀನ್ ಹೇಳೋದ್ ಕೇಳ್ತಿದ್ರೇನೆ ನನ್ ಎದೆ ಹೊಡ್ಕೋತಿದ್ದೆ ಶ್ರೀಯಾ. ಇದು ಸಹಾಯ ಅಲ್ಲ, ಸಾಹಸ. ಈ ತಂಗಿಗೋಸ್ಕರ ಮಾಡಲ್ವಾ? ಪ್ಲೀಸ್ ಅಕ್ಕ, ನನಗ್ ಎಲ್ಲಾ ವಿಷಯದಲ್ಲೂ ನೀನ್ ತುಂಬಾ ಸಪೋರ್ಟ್ ಮಾಡಿದ್ಯಾ. ಈ ವಿಷಯದಲ್ಲಿ ಮಾಡಲ್ವಾ? ಪ್ಲೀಸ್ ಅಕ್ಕ, ಪ್ಲೀಸ್ ಪ್ಲೀಸ್. ಅಮ್ಮಂಗೇನೋ ನೀನ್ ಹೇಳ್ಬೇಡ ಅಂದೆ, ನಾನ್ ಸುಮ್ನೆ ಅದೇ ಶ್ರೀಯಾ. ಆದ್ರೆ ಅಪ್ಪಂಗ್ ಗೊತ್ತಾದ್ರೆ ಅವ್ರು ಖಂಡಿತ ಸುಮ್ನೆ ಇರಲ್ಲ. ಅದೆಲ್ಲ ಆಮೇಲೆ. ಈಗ ನಾನ್ ಹೇಳ್ದಂಗ್ ನೀನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಸರಿಯಾದ ಸಮಯಕ್ಕೆ ಬರ್ತೀಯ ಅಲ್ವಾ? ನಿನ್ ಮೇಲೆ ಆಣೆ. ಬಂದ್ಬಿಡ್ತೀನಕ್ಕ. ಶ್ರೀಯಾ, ಕಾಫಿ. ಬೇಡ ಅಕ್ಕ, ಮುಖದ ಮೇಲೆ ಮೊಡವೆ ಆಗುತ್ತೆ. ನೆತ್ತಿ ಮೇಲೆ ಕೊಂಬಿರ್ಬೇಕಾದ್ರೆ ಮೊಡವೆಗೆ ಎದುರ್ಕೋತಾ ಇದೆಯಲ್ಲ ನೀನು. ಏಯ್, ಶಟ್ ಅಪ್. ಸುಮ್ನೆ ಇರು ಮಾರುತಿ. ಮೊದ್ಲೇ ತಡ ಆಯ್ತು ಅಂತ ಶ್ರೀಯಾ ಕಾಫಿ ಕುಡಿತಿಲ್ಲ. ಹೋಗಿ ತಕದಿ ಮಿದು ಬಂದ ಕಾಲಾಡ್ಸಕ್ಕೆ ಇಷ್ಟಾಗಿ ಟೆನ್ಷನ್ ಮಾಡ್ಕೋಬೇಕು? ಅಕ್ಕ, ಅವನಿಗೆ ಸುಮ್ನಿರಕ್ ಹೇಳು. ಮಾರುತಿ, ಅಪ್ಪ ಹಾಲಲ್ಲಿ ಇಲ್ಲ ಅಲ್ವಾ? ಅವ್ರಾಗ್ಲೇ ಆಫೀಸಿಗೆ ಹೋದ್ರು ಶ್ರೀಯಾ. ನಿನ್ ಟೈಮು ಇವತ್ತು ತುಂಬಾ ಚೆನ್ನಾಗಿದೆ ಬಿಡು. ಹೊಡಿಸ್ಕೊತ್ಯಾ ಕಣೋ ನೀನು. ವೈದೇಹಿ ಅಕ್ಕ, ಇಲ್ಲಿ ನೋಡು, ಡ್ರೆಸ್ಸು, ಗೆಜ್ಜೆ ಮತ್ತೆ ಬೀಗ. ಸರಿಯಾದ ಹೊತ್ತಿಗೆ ಬಂದ್ಬಿಡ್ತೀಯ ಅಲ್ವಾ? ಖಂಡಿತ ಬರ್ತೀನಿ. ಇಲ್ಲಿ ಏನ್ ನಡೀತಿದ್ಯಕ್ಕ? ಮತ್ತೇನಾರು ತ್ಯಾಗ ಮಾಡ್ತಿದ್ಯಾ? ಹೇಗೆ ಹೇಳು. ವಿಷಯನೆಲ್ಲ ಆಮೇಲೆ ಹೇಳ್ತೀನಿ ಕಣು. ಮೊದ್ಲು ಶ್ರೀಯಾ ಹೋಗ್ಲಿ ಇರು. ನೀನ್ ಇನ್ನೂ ಹೋಗಿಲ್ವಾ? ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತಲ್ವಾ? ಅಲ್ಲಿಗೆ ಹೋಗ್ತಿದ್ದೀನಮ್ಮ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಸರಿ, ಹೋಗ್ಬಾ. ಏ, ನಿಂತ್ಕೋ. ಏನಮ್ಮ? ಆ ಬ್ಯಾಗಲ್ಲಿ ಏನ್ ತುಂಬಿಕೊಂಡಿದ್ಯಾ? ಯಾವ್ದಕ್ಕೂ ಬೇಕಾಗಬಹುದು ಅಂತ ಒಂದ್ ಸೆಟ್ ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸರಿ, ಹೊರಡು. ಥ್ಯಾಂಕ್ ಗಾಡ್. ಶ್ರೀಯಾ, ಏನಕ್ಕ? ಯಾಕೋ ಅವರಿಬ್ರು ಗಾಬರಿಲಿದ್ದಾರೆ. ನೀನ್ ಸೀನಿಗೆ ಇವಾಗ ಎಂಟ್ರಿ ಆಗಿರೋದು. ಟೈಟಲ್ ಶುರು ಆದಾಗಿಂದ ಇದೀನಿ. ನನಗೇನು ಅರ್ಥ ಆಗ್ತಿಲ್ಲ, ಇನ್ ನಿನಗೆ ಅರ್ಥ ಆಗುತ್ತಾ? ಇವನೊಬ್ಬ. ನೀವ್ ನೋಡ್ದೇ ಇದ್ರೆ ಸಾಕು ಅಜ್ಜಿ, ನಾನು ಆದಷ್ಟು ಬೇಗ ಹೊರಟೋಗ್ತೀನಿ.
ಹೇಯ್ ನಿಂತ್ಕೋ. ಏನೇ ಶ್ರೀ ಸೀತಾರಾಮ ಪ್ರಿಯ, ಅಜ್ಜಿ ಹೊರಗಡೆನೆ ಇದ್ದಾರೆ. ಈಗ ನೀನ್ ಹೋಗಿ ನಿನ್ ಹಿಂದೆನೆ ನಾನ್ ಹೋದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಅದು ಕರೆಕ್ಟೆ. ನಾನ್ ಹಿತ್ಲು ಬಾಗ್ಲಿಂದ ಹೋಗ್ತೀನಿ, ಸರಿನಾ? ಶ್ರೀಯಾ, ಟೈಮಿಗೆ ಸರಿಯಾಗಿ ಬರ್ತೀಯಾ ಅಲ್ವಾ? ನೀನ್ ಖಂಡಿತ ಬರ್ತೀಯ ಅಂತ ನಂಗೆ ಗೊತ್ತು. ಅಷ್ಟೇ, ಮತ್ತೆ ಕೇಳ್ಬೇಡ. ವಿಷಯ ಗೊತ್ತಿಲ್ಲ, ಆದ್ರೆ ನಾವ್ ಹೆಲ್ಪ್ ಮಾಡ್ತಾ ಇದೀವಿ. 1 ನಿಮಿಷ ಇಲ್ಲೇ ಇರು, ಹೊರಗೆ ಹೋಗ್ತಾ ಇದೀವಿ ಅಂತ ಅಮ್ಮಂಗ್ ಹೇಳ್ ಬರ್ತೀನಿ. ಮುದ್ಕಿ ನೋಡ್ತಾ ಇದ್ರೆ ಸಾಕು. ತಲೆ ಅಲ್ಲಾಡ್ಸ್ಬೇಡ, ಮುದ್ಕಿ ಹೇಳಿದಳು ನೋಡು. ಆಲಾಪಿಸುತ್ತಾ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಕೇಳೇನು. ಆಲಾಪಿಸುತ್ತಾ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಕೇಳೇನು. ರಾಮ ರಾಮ. ನೀವ್ ನೋಡ್ದೇ ಇದ್ರೆ ಸಾಕು ಅಜ್ಜಿ, ನಾನು ಆದಷ್ಟು ಬೇಗ ಹೊರಟೋಗ್ತೀನಿ. ಅಮ್ಮ, ನಾನೊಂದ್ ಸ್ವಲ್ಪ ಅಕ್ಕನ ಜೊತೆ ಹೋಗಿ ಬರ್ತೀನಿ. ಎಲ್ಲಿಗೋ? ಅಗರಬತ್ತಿ ಪ್ಯಾಕೆಟ್ಸ್ ತುಂಬಾ ಇದೆ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಮುದ್ದು ಕೂಸು, ಎಷ್ಟೊಳ್ಳೆ ಹುಡುಗ. 1 ನಿಮಿಷ. ತಗೋ ಬೆಲ್ಲ. ಈ ಲೋಕದಲ್ಲಿ ಸುಳ್ಗೆ ಜಾಸ್ತಿ ಬೆಲೆ. ಹೇಯ್ ನಿಂತ್ಕೋ. ಏನೇ ಶ್ರೀ ಸೀತಾರಾಮ ಪ್ರಿಯ, ನಮ್ಮ ಅತ್ತೆ ಹೆಸರು ನಿನಗೂ ಇಷ್ಟ ಇಲ್ವಲ್ಲೇ ಶ್ರೀಯಾ? ನನಗೂ ಅವ್ರ ಕಂಡ್ರೆ ಆಗಲ್ಲ ಕಣೆ. ನಿಮ್ಮ ಅಪ್ಪ ಹೆಸರು ಇಟ್ಟಿರೋದು. ಏನ್ ಮಾಡೋಣ? ಎಲ್ಲಿಗೆ? ಡ್ಯಾನ್ಸ್ ಮಾಡಕ್ಕೇನಾ? ತಗೋ 50 ರೂಪಾಯಿ. ಹೊರಗೆ ನಿಂಗೇನಾದ್ರೂ ಬೇಕಾದ್ರೆ ತಗೋ. ಬೇಗ ತಗೊಳ್ಳಿ. ಆ ವೈದೇಹಿ ನೋಡಿದ್ರೆ ಕಣ್ಣು ಹಾಕ್ಬಿಡ್ತಾಳೆ. ತಗೋ. ನೀನು ನನ್ ಮೊಮ್ಮಗಳು, ಅದಕ್ಕೆ ಮುದ್ದು ನಂಗೆ. ಆ ವೈದೇಹಿ ನೋಡಕ್ ಚೆನ್ನಾಗಿದ್ರು ಅವಳು ಹೊರಗಿನೋಳ್ತಾನೆ. ಸರಿ ಹೋಗ್ಬಾ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಏಟ್ ಬಿದ್ದಿರ ಕೈ ತೋರ್ಸಿದಿದ್ರೆ ಅಜ್ಜಿ ಗೊತ್ತಾಗ್ಬಿಡ್ತಿತ್ತು. ಕೋಲಲ್ಲಿ ಹೊಡೆದ್ರೆ ಕೈ ಮೇಲ್ ಮಾತ್ರ ಬರೀ ಬೀಳತ್ತೆ ಕಣೋ ಮಾರುತಿ. ಈ ಥರ ಮಾತು ಕೇಳಿದ್ರೆ ಮನಸ್ಸಿನ ಮೇಲೇನೆ ಪ್ರಭಾವ ಬೀರುತ್ತೆ. ರಾಮನ ಹೆಸರು ಹೇಳ್ಕೊಂಡು ಪಾಪ ಮಾಡ್ತೀರಾ. ಮುದ್ಕಿ ಮಾತಿಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡ್ಬೇಡ. ಅವ್ರಿಗೇನ್ ಬೇಜಾರೋ ಏನೋ ಪಾಪ. ನಿಂಗೊಂದು ದೊಡ್ಡ ನಮಸ್ಕಾರ. ಬಾ. ನಡಿ ನಡಿ.
ಮಗ ಬರ್ಲಿಲ್ವಾ? ದೊಡ್ಡ ಮಗನ ಚಿಕ್ಕ ಮಗನ ಅತ್ತೆ? ಎರಡನೇದಕ್ಕೆ ಸೀನ್ ಚೆನ್ನಾಗಿರಲ್ಲ. ಡ್ಯಾಡ್, ಎಲ್ರನ್ನೂ ಬರಕ್ ಹೇಳಿದ್ರಂತೆ? ಹೌದು ಕಣೋ, ನೀನಿದ್ರೆ ನಿನ್ ತಮ್ಮಂಗ್ ಬುದ್ಧಿ ಹೇಳ್ತೀಯ ಅಂತ ಕರ್ದೆ. ಓ, ಹಾಗಿದ್ರೆ ನನಗೇನು ಕೆಲಸ ಇಲ್ಲ ಅನ್ಸುತ್ತೆ. ಶಾಲ್ ಐ ಗೋ? ದೊಡ್ಡ ಸೊಸೆಯಾಗಿ ನೀನಿರ್ಬೇಕಮ್ಮ. ನಿನ್ನ ಅಭಿಪ್ರಾಯನೂ ಮುಖ್ಯ. ಆಸ್ತಿನ ಹಂಚ್ತಿರೋ ರೇಂಜ್ ಹೇಳಿದ್ರಿ ಮಾವ. ನಿನ್ನ ಆಸೆ ನೆರವೇರ್ಬೇಕು ಅಂದ್ರೆ ಮೊದಲು ನಮ್ ದೇವನ್ ಮದುವೆ ಆಗ್ಬೇಕು. ಇಂದು ನನ್ ಮದ್ವೆ ವಿಷಯದಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು. ನೋಡ್ತಾ ಇದೆಯಲ್ಲ, ನೋಡಿದ್ರಲ್ಲ, ಲಕ್ಕಿ ಜೊತೆ ನನ್ ಮದ್ವೆ ಮಾಡ್ಸಿದ್ರಲ್ಲ. ಇಬ್ರು ಪ್ರೀತಿಸಿದ್ವಿ, ನಾವ್ ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಮಾಡಿದ್ದಕ್ಕೆ ಮರ್ಯಾದೆ ಹೋಗ್ಬಾರ್ದು ಅಂತ ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡೆ ಉರ್ಮಿಳಾ. ಅದಕ್ಕೆ ಥ್ಯಾಂಕ್ಸ್ ಅತ್ತೆ. ನಮ್ಮಪ್ಪ ಅಮ್ಮ ರಾಜರ್ ಮನೆಗೆ ರಾಣಿಯಾಗಿ ಹೋಗ್ತೀಯ ಅನ್ನೋ ಕನ್ಸ್ ಕಾಣಬೇಡ ಅಂತ ಎಚ್ಚರಿಕೆ ಕೊಟ್ರು. ಪ್ರೀತಿಸ್ದವನ್ನ ಬಿಡಕ್ಕಾಗಲ್ಲ ಅಂತ ಮದ್ವೆಗೂ ಮುಂಚೆ ತವ್ರ ಮನೇನೆ ಬಿಟ್ಟು ಬಂದೆ. ಯುನೋ, ಸೊ ಈ ಮನೇಲಿ ಇನ್ನೊಂದು ಮದ್ವೆ ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ ಅನ್ನೋದಕ್ಕೆ ಇದು ಕೇವಲ ಅಲ್ಲ ಉರ್ಮಿಳಾ. ಅಗ್ನಿ ಸಾಕ್ಷಿಯಾಗಿ ಮದ್ವೆ ಮಾಡ್ಸೋದು 7 ಜನ್ಮದ ಪುಣ್ಯ. ಮದುವೆ ಹಿಂದೆ ಇರೋ ಒಳ್ಳೆ ಉದ್ದೇಶನೂ ಹೇಳ್ಬೇಕಾಗತ್ತೆ. ವಂಶೋದ್ಧಾರಕನ್ನ ದೇವಾಂಶಾದ್ರೂ ಕೊಡ್ತಾನೆ ಅನ್ನೋ ಆಸೆ. ಮೊದ್ಲೇನೋ ಒಳ್ಳೆ ಉದ್ದೇಶ ಅಂದ್ರಿ, ಆದ್ರೆ ಆಸೆ ಅನ್ನೋ ಮಾತು ನನ್ ಕಿವಿಲಿ ಗುಯ್ಗುಡ್ತಿದೆ ಮಾವ. ಅತ್ಕೆಗೆ ತುಂಬಾ ಏಕೋ ಹೊಡಿತಾ ಇದೆ ಅನ್ಸುತ್ತೆ. ಅಫ್ಕೋರ್ಸ್ ದೇವಾಂಶ್, ನಮ್ ಮದ್ವೆ ಆದ್ಮೇಲೆ ಮುಹೂರ್ತ ಇಟ್ಟಿದ್ದಾರೆ ಅಂದ್ಕೂಡ್ಲೆ ಖುಷಿಯಲ್ಲಿ ಮುಳುಗ್ಬಿಟ್ಟ. ಆಗೇನೂ ಆಗ್ಲಿಲ್ಲ. ಒಂದಾಗಕ್ಕೆ ಕೋಟೆ ಸಾಕು, ಕಾಶ್ಮೀರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ. ಆದ್ರೆ ಕೇಳಲಿಲ್ಲ. ಆದ್ರೆ ಅಲ್ಲಿ ನಡೆದಿದ್ದ ಅಪಘಾತಕ್ಕೆ ಲಕ್ಕಿ ನೋವಲ್ ಕಿರ್ಚಾಡಿದ್ದು ಇಲ್ಲಿವರೆಗೂ ಕೇಳಿಸ್ತು. ಯು ನೋ, ದಟ್ಸ್ ಕಾಲ್ಡ್ ಈಕೋ. ಈಗ ಅದ್ರ ಬಗ್ಗೆ ಮಾತಾಡ್ಬೇಡ ಉರ್ಮಿಳಾ. ನೋಡಿ ಅಜ್ಜಿ, ಚುಚ್ಚಿ ಮಾತಾಡ್ದಾಗ ಸರ್ ಅಂತ ಕೋಪ ಬರೋದು ಕಾಮನ್. ಯಾಕೆ ಹೀಗ್ ಮಾತಾಡ್ತಿದ್ಯಾ ಅಂತ ನನ್ ಗಂಡ ಕೋಪದಲ್ಲಿ ಎದ್ ನಿಂತ್ಕೊಂಡು ಜೋರಾಗಿ ಒಂದೇಟ್ ನನ್ ಕೆನ್ನೆಗೆ ಹೊಡೆದ್ರೆ ನಾನ್ ಅಳಲ್ಲ.
ಯಾಕ್ ಗೊತ್ತಾ? ಲಕ್ಕಿ ಎದ್ ನಿಂತ್ಕೊಂಡ ಅಂತ ನನ್ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಬಟ್ ಇಟ್ ವಿಲ್ ನೆವರ್ ಹ್ಯಾಪನ್. ಅತ್ತಿಗೆ, ಲಕ್ಕಿ ಕಪಾಳಕ್ಕೆ ಹೊಡೆದ್ರೆ ಖುಷಿ ಪಡ್ತೀರಾ ಅಂತ ಗೊತ್ತಾಯ್ತು. ಯಾವತ್ತಾದ್ರೂ ಒಂದಿನ ಅವನೇನಾದ್ರೂ ಎದ್ದು ನಿಮಗ್ ಬಾರಿಸಿದ್ರೆ ನಿಮ್ಗಿನ್ನೂ ಖುಷಿ ಆಗುತ್ತೆ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಮದುವೆ ಆಗಿರೋರ್ಗೆ ನಂಬಿಕೆ ಇಲ್ಲ ಅಂತ ಅಂದ್ರು ಹೆತ್ತೋರ್ಗೂ ಒಡ ಹುಡ್ದೋರ್ಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಕೇಳೋಕ್ ನಿಮಗ್ ಕಷ್ಟ ಆಗ್ತಾ ಇದ್ರು ಆ ಆಸೆನ ಈಡೇರ್ಸಕ್ಕೆ ಅಂತಾನೆ ಅಸ್ತು ದೇವತೆಗಳಿರ್ತಾರೆ. ಅದಕ್ಕೆ ಯು ವಿಲ್ ಸಿ ಇಟ್ ವಿಲ್ ಹ್ಯಾಪನ್. ರಾಜರ ವಂಶಕ್ಕೆ ರಾಣಿನ್ ಕರ್ಕೊಂಬರ್ಬೇಕು ಅನ್ಕೋತಿದ್ದಾರೆ. ನಾನ್ ಬಂದೆ ಇಲ್ಲೇನೂ ಕಿಸಿಲಿಲ್ಲ. ಇನ್ನು ಅವಳು ಬಂದು ಏನ್ ಮಾಡ್ತಾಳೆ? ದೀಪ ಬೆಳಗ್ತಾಳೆ. ಅದಕ್ಕೆ ಅಗರ್ಬತ್ತಿಯಿಂದ ನಿಮ್ಗಾಗಿರೋ ನಷ್ಟ ಬೇರೆಯವ್ರ ದುಡ್ಡು ನಮಗ್ ಯಾಕೆ ಮಾರುತಿ? ಬೇಗ ಕೊಟ್ರೆ ನಾನು ಹೊರಡ್ಬೋದು.